ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಈಗ ರಣರಂಗವಾಗಿದೆ. ದೇಶದ ಒಳಗಡೆ ಎತ್ಕೊಂಡು ಭಾರತೀಯ ಯೋಧರ ವಿರುದ್ಧವೇ ಸಂಚು ನಡೆದಿದೆಯಾ? ಸ್ಪಾರ್ಕ್ ಸಂಘಟನೆಯ ಪೋಸ್ಟರ್ಗಳು ಈಗ ದೊಡ್ಡ ಕಿಚ್ಚು ಹಚ್ಚಿವೆ. ಈ ಕುರಿತ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಅಜೀಂ ಪ್ರೇಮ್ಜಿ ವಿವಿಯಲ್ಲಿ ದೇಶ ವಿರೋಧಿ ಕೃತ್ಯ. ಕಾಶ್ಮೀರ ಭಾರತದ್ದಲ್ಲ ಎಂದವರಿಗೆ ಎಬಿವಿಪಿ ಶಾಸ್ತಿ. ಧ್ವನಿ ಎತ್ತಿದ ಎಬಿವಿಪಿ ಕಾರ್ಯಕರ್ತರ ಮೇಲೆ ಎಫ್ಐಆರ್. ಹೌದು, ಬೆಂಗಳೂರು ಹೊರವಲಯದ ಸರ್ಜಾಪುರದಲ್ಲಿರುವ ಅಜೀಂ ಪ್ರೇಮ್ಜಿ ವಿವಿ ಮುಂಭಾಗ ನಿನ್ನೆ ಸಂಜೆ ಎಬಿವಿಪಿ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿದರು. ವಿವಿಯ ನಾಮಫಲಕಕ್ಕೆ ಕಪ್ಪು ಮಸಿ ಬೆಳೆದು ಗೇಟ್ ಒಳಗೆ ನುಗ್ಗಿ ಆಕ್ರೋಶ ಹೊರಹಾಕಿದ ಪ್ರತಿಭಟನಾಕಾರರು ಮತ್ತು ವಿವಿ ವಿದ್ಯಾರ್ಥಿಗಳ ನಡುವೆ ಭಾರೀ ಘರ್ಷಣೆ ನಡೆದಿದೆ. ಅಷ್ಟಕ್ಕೂ ಈ ಆಕ್ರೋಶಕ್ಕೆ ಕಾರಣ ಸ್ಪಾರ್ಕ್ ಸಂಘಟನೆಯ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್. ಕಾಶ್ಮೀರ ಭಾರತದ ಭಾಗವಲ್ಲ, ಭಾರತೀಯ ಸೈನಿಕರು ಅಲ್ಲಿ ದೌರ್ಜನ್ಯ ಎಸಗ್ತಿದ್ದಾರೆ ಎಂಬ ವಿವಾದಾತ್ಮಕ ಹೇಳಿಕೆಗಳನ್ನ ಪೋಸ್ಟರ್ ಮೂಲಕ ಹರಿಬಿಡಲಾಗಿತ್ತು. ಇದು ಯೋಧರಿಗೆ ಮಾಡಿದ ಅವಮಾನ ಎಂದು ಎಬಿವಿಪಿ ರೊಚ್ಚಿಗೆದ್ದಿದೆ. ಇಲ್ಲಿ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯ ಒಳಗಡೆ ಸ್ಪಾರ್ಕ್ ಅನ್ನುವ ಒಂದು ವಿದ್ಯಾರ್ಥಿ ಸಂಘಟನೆ ಎನ್ನುವ ಹೆಸರಿನಲ್ಲಿ ಒಂದು ಕಾಶ್ಮೀರದ ಒಂದು ಭಾರತದ ಭೂಭಾಗ ಅಲ್ಲ, ಅದು ಅಲ್ಲಿ ಭಾರತದ ಜನತೆಗಳು ಹೋಗಿ ಒಂದು ದೌರ್ಜನ್ಯ ಎಸಗ್ತಾ ಇದ್ದಾರೆ. ಮತ್ತೆ ನಮ್ಮ ಸೈನಿಕರು ಅತ್ಯಾಚಾರಿಗಳು ಅಂತ ಹೇಳಿ ಕರೆದು ಅವರನ್ನ 35 ವರ್ಷದ ಹಿಂದೆ ಒಂದು ಜಿಲ್ಲೆಯ ಎಲ್ಲ ಹೆಣ್ಣು ಮಕ್ಕಳನ್ನ ಅವರು ಅತ್ಯಾಚಾರ ಮಾಡಿದ್ರು ಅಂತ ಹೇಳಿ ಅದರ ಬಗ್ಗೆ ಒಂದಷ್ಟು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯ ಒಳಗಡೆ. ಸದ್ಯ ಘರ್ಷಣೆ ಹಿನ್ನೆಲೆ 19 ಮಂದಿ ಎಬಿವಿಪಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು ಸರ್ಜಾಪುರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಬಂಧಿತರು ಈಗ ಷರತ್ತುಬದ್ಧ ಜಾಮೀನಿನ ಮೇಲೆ ಹೊರಬಂದಿದ್ದಾರೆ. ದೇಶದ ಒಳಗೆ ಇಂತಹ ದೇಶ ವಿರೋಧಿ ಕೃತ್ಯಗಳು ನಡೆಯುತ್ತಿರೋದು ಈಗ ಆತಂಕಕ್ಕೆ ಕಾರಣವಾಗಿದೆ. ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ನಾವೇನು ಎಬಿವಿಪಿ ವತಿಯಿಂದ ಒಂದು ಪ್ರತಿಭಟನೆಯನ್ನು ಮಾಡಿರ್ತೇವೆ. ಯೂನಿವರ್ಸಿಟಿ ಒಳಗಡೆ ಪ್ಯಾಲೆಸ್ಟೈನ್ ಘೋಷಣೆ ಹಾಕುವಂಥ ವಿದ್ಯಾರ್ಥಿಗಳಿಗೆ, ಹಾಗೇನು ನಮ್ಮ ದೇಶದ ವಿರುದ್ಧವಾಗಿ ಘೋಷಣೆ ಹಾಕುವಂಥ ವಿದ್ಯಾರ್ಥಿಗಳಿಗೆ ಕಾಲೇಜ್ನಲ್ಲಿ ಭದ್ರತೆ ನೀಡ್ತಾ ಇದ್ದಾರೆ. ಸರ್ಕಾರ ಗ್ಯಾರಂಟಿಗಳ ಮೇಲೆ ಗ್ಯಾರಂಟಿ ಕೊಡ್ತಿದೆ, ಆದರೆ ದೇಶ ಪ್ರೇಮದ ವಿಚಾರದಲ್ಲಿ ಈ ಮೌನವೇಕೆ? 19 ಮಂದಿ ಕಾರ್ಯಕರ್ತರ ಮೇಲೆ ಎಫ್ಐಆರ್ ಆಗಿರಬಹುದು, ಆದರೆ ಅಸಲಿ ದೇಶದ್ರೋಹದ ಕಿಡಿ ಹಚ್ಚಿದವರು ಯಾರು ಅನ್ನೋದು ತನಿಖೆ ಆಗಬೇಕಿದೆ. ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.